ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ವಿಡಿಯೋ ಮಾಡ್ತಾ ಇರುವಂತ ರೀಸನ್ ಏನು ಅಂತಂದ್ರೆ, ಅಂಗನವಾಡಿ ಎಲ್ರಿಗೂ ಗೊತ್ತೇ ಆಗುತ್ತೆ. ಅಂಗನವಾಡಿ ಹಾಲ್ ಪೌಡರ್ ಕೊಡ್ತಾರೆ ಎಲ್ಲ ತಿಂಗಳು ಅಂದ್ರೆ ಬೇಬಿ ಇರೋ ಮನೆಗೆ ಕೊಡ್ತಾರೆ. ಅದನ್ನ ನಾವು ಹಾಲ್ ಪೌಡರ್ ವೇಸ್ಟ್ ಆಗ್ಬೋದು ಅಂತ ಅದ್ರಲ್ಲಿ ಏನಾದ್ರು ಒಂದು ಸ್ವೀಟ್ ರೆಸಿಪಿ ಮಾಡೋಣ ಅಂತ ಅನ್ಕೊಂಡಿದೀವಿ. ಹಾಗೆ ಯೂಟ್ಯೂಬ್ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ನಮಗೊಂದು ರೆಸಿಪಿ ಸಿಕ್ತು, ಅದು ಟ್ರೈ ಮಾಡ್ತಾ ಇದೀವಿ. ಬಟ್ ಇನ್ನು ಇವಾಗಲೇ ನೇಮ್ ಇಡಲ್ಲ, ಅದಕ್ಕೆ ಫೈನಲ್ ಆಗಿ ಅದು ಔಟ್ಪುಟ್ ಹೆಂಗ್ ಬರುತ್ತೆ ಅದ್ರ ಬೇಸ್ ಮೇಲೆ ನೇಮ್ ಇಡೋಣ. ನಾನು ಆಗ್ಲೇ ಹೇಳ್ದಂಗೆ ನಾವು ಹಾಲ್ ಪೌಡರ್ ಸ್ವೀಟ್ ಮಾಡೋಣ ಅನ್ಕೊಂಡ್ವಿ. ಇದು ಪ್ರೀವಿಯಸ್ ಮಂತದ್ದು, ಇದು ಕೂಡ ಆ ಪ್ರೀವಿಯಸ್ ಮಂತದ್ದು ಆ್ಯಂಡ್ ಈ ಮಂತ್ ಕೊಟ್ಟಿದ್ದಾರೆ. ಅಂಗನವಾಡಿ ಅಕ್ಕ ನನಗೋಸ್ಕರ ಅಂತ ಅರ್ಧ kg ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಈ 3 ಹಾಕಿ ನಾವು ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಏನೋ ಒಂದು ಮಾಡೋಣ, ಸ್ವೀಟ್ ಆಲ್ ಸ್ವೀಟ್ ನೋಡೋಣ ಬನ್ನಿ. ಇದಕ್ಕೆ ಏನೇನು ಬೇಕು ಅಂತಂದ್ರೆ ಏನು ಇಲ್ಲ, ಇದಕ್ಕೆ ಮೇನ್ ನಿಂಬೆಹಣ್ಣು ರಸ, ಸಕ್ಕರೆ ಅಷ್ಟೇ ಸಾಕು. ಕಮ್ಮಿ ಇಂಗ್ರೀಡಿಯೆಂಟ್ಸ್, ಏನು ಜಾಸ್ತಿ ಬೇಕಾಗಿಲ್ಲ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ನೋಡೋಣ ಹೆಂಗಾಗುತ್ತೆ. ಈಗ ಮಾಡೋಣ ಅಂತ ಅನ್ಕೊಂಡಿದೀವಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಆಲ್ರೆಡಿ ತೋರಿಸಿದ್ದೀನಿ ಹಾಲ್ಪೌಡ್ರೆ, ಮತ್ತೆ ಸ್ವಲ್ಪ ಸಕ್ಕರೆ ಬೇಕಾಗುತ್ತೆ ಮಧ್ಯದಲ್ಲಿ. ನಾನು ತೋರಿಸ್ತಾ ಹೋಗ್ತೀನಿ ಏನೇನ್ ಮಾಡ್ತೀನಿ ಅಂತ. ಮಾಡ್ಬೇಕಾದ್ರೆ ರೆಸಿಪಿನ ತೋರಿಸ್ತೀವಿ, ನೋಡೋಣ. ಈ ರೆಸಿಪಿನ ನಾವು ನೋಡಿದ್ ಬಂದು ಯೂಟ್ಯೂಬ್ ಅಲ್ಲೇ ಬೇರೆಯವ್ರದ್ದು ರೆಫರೆನ್ಸ್ ತಗೊಂಡೆ ನಾವು ಮಾಡ್ತಾ ಇರೋದು. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ವಿ, ಯಾಕಂದ್ರೆ ಹಾಲ್ ಪೌಡರ್ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ಮನೇಲಿ ಇದ್ದು ಅಂತೇಳಿ. ಏನಾದ್ರು ಒಂದು ಸ್ವೀಟ್ ಮಾಡೋಣ. ಬರೀ ಹಾಲ್ ಪೌಡರ್ ಅಲ್ಲಿ ಯಾರು ಹಾಲಂತೂ ಕುಡಿಯಲ್ಲ ಇವಾಗ, ಡೈರಿಲಿ ಅದು ಇದು ಪ್ಯಾಕೆಟ್ ಹಾಲ್ಗಳು ಬಂದ್ಬಿಟ್ಟಿದೆ. ಸೊ ನೋಡೋಣ ಹೆಂಗ್ ಬರುತ್ತೆ ಸ್ವೀಟ್ ಅಂತ ತಗೊಂಡಿದೀವಿ. ಚೆನ್ನಾಗಿ ಬಂದ್ರೆ ಖುಷಿ ಆಗುತ್ತೆ, ನೋಡೋಣ. ಟ್ರೈ ಮಾಡೋಣ, ನಿಮ್ಗೂ ತೋರಿಸ್ತೀನಿ ಬನ್ನಿ. ಸ್ವೀಟ್ ಟ್ರೈ ಮಾಡೋಣ. ನಾವು ಅಳತೆಗೆ ಕಪ್ ತಗೊಂಡಿದೀವಿ, ಆಮೇಲೆ ದೊಡ್ಡ ಸೈಜ್ ಒಂದು ನಿಂಬೆಹಣ್ಣು ತಗೊಂಡಿದೀವಿ. ಈಗ ಅದನ್ನ ರೆಸಿಪಿ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈ ಕಪ್ ಅಳತೆಲಿ ಎಷ್ಟು ಕಪ್ ಆಗುತ್ತೋ ನೋಡೋಣ. ಅದಕ್ಕೆ ತಕ್ಕಂಗೆ 2 ಕಪ್ಪು ಹಾಲ್ ಪೌಡರ್ ಅಂತಂದ್ರೆ 1 ಕಪ್ ಅಷ್ಟು ನೀರು ತಗೋಬೇಕಾಗುತ್ತೆ. ಫಸ್ಟ್ ಕಪ್ ಹಾಕೋತಾ ಇದೀವಿ, ಇದು 2ನೇ ಕಪ್ ಹಾಕ್ತಾ ಇದೀವಿ, 3ನೇ ಕಪ್ ಹಾಕ್ತಾ ಇದೀವಿ, 4ನೇ ಕಪ್ಪು ಕೂಡ ಹಾಕೋತಾ ಇದೀವಿ, 5ನೇ ಕಪ್ಪು. ಬರೋ ಹಾಲ್ ಪೌಡರ್ ಎಲ್ಲ ಹಾಕಿ ಮಾಡ್ತಾ ಇದೀವಿ. ಹೆಂಗಾಗುತ್ತೆ ಅಂದ್ರೆ ಹಾಲ್ ಪೌಡರ್ ಮಿಕ್ಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಒಟ್ಟಿಗೆ ಹಾಕಿ ಮಾಡ್ತಾ ಇದೀವಿ. 8ನೇ ಕಪ್ ಇದು. ನಾವ್ ಅನ್ಕೊಂಡ್ವಿ ಕಮ್ಮಿ ಕ್ವಾಂಟಿಟಿದ್ ಮಾಡೋಣ ಅಂತ, ಬಟ್ ಆಲ್ರೆಡಿ ಸ್ವಲ್ಪ ಇದ್ದಿದ್ದಾಗಿ 1.5 kg ಅಷ್ಟು ಆಗೈತೆ. ಅದನ್ನೇ ಎಲ್ಲ ಹಾಕ್ಬಿಟ್ಟು ಮಾಡೋಣ ಅಂತೇಳಿ ಮಾಡ್ತಾ ಇದೀವಿ. ಈ ಕಪ್ಪಲ್ಲಿ 8 ಕಪ್ ಆಯ್ತು. ಕ್ವಾಂಟಿಟಿ ಜಾಸ್ತಿ ಆಗಿರೋದ್ರಿಂದ ನಾವು ಇನ್ನೊಂದು ಲೆಮನ್ ಎಕ್ಸ್ಟ್ರಾ, ಅಂದ್ರೆ ನಿಂಬೆಹಣ್ಣು ಎಕ್ಸ್ಟ್ರಾ ಹಾಕೋಣ ಅನ್ಕೊಂಡಿದೀವಿ ಇನ್ನೊಂದನ್ನ. ಈಗ ಇದನ್ನ 8 ಕಪ್ ಇದಾಗಿದೆ ಅಂತಂದ್ರೆ ಇದಕ್ಕೆ ಕಪ್ಪಲ್ಲಿ ಮತ್ತೆ 4 ಕಪ್ ಅಷ್ಟು ನೀರು ಹಾಕೋಣ. ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಈಗ ಇದನ್ನ ಇಟ್ಟಿದ್ದೀನಿ, ಇದಕ್ಕಾಗೋಷ್ಟು ಈಗ ಇದರಲ್ಲಿ 4 ಬೌಲಷ್ಟು ನೀರು ಹಾಕಬೇಕು. ಹಾ 4 ಕಪ್ ಅಷ್ಟು ನೀರು ಹಾಕಿದ್ದೀನಿ. ಈಗ ಗ್ಯಾಸ್ ಆನ್ ಮಾಡಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಟು ನಾವು ಮಿಕ್ಸ್ ಮಾಡ್ತಾ ಇರಬೇಕು, ಗಂಟಿದ್ರೆ ಏನು ಪರವಾಗಿಲ್ಲ, ಅದು ನೀರು ಕಾಯ್ತಾ ಗಂಟೆಲ್ಲ ಹೋಗುತ್ತೆ. ಇದು ಫುಲ್ ಮಿಕ್ಸ್ ಮಾಡಿ ತೋರಿಸ್ತೀನಿ. ಆಗಲೇ ನಾವು 4 ಬೌಲಷ್ಟು ನೀರು ಹಾಕಿದ್ವಿ. ನೀರು ಹಾಕಿ ಮಿಕ್ಸ್ ಮಾಡ್ತಾ ಈಗ ಅದು ಒಂದು ಹಾಲಿನ ಪದಕ್ಕೆ ಬಂತು. ಈಗ ಅದಕ್ಕೇ ಮತ್ತೆ ಎಕ್ಸ್ಟ್ರಾ 2 ಬೌಲಷ್ಟು ನೀರು ಹಾಕೊತಾ ಇದ್ದೀವಿ. ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ, ಇಲ್ಲಾಂದರೆ ಅದು ಗಂಟಾಗ್ಬಿಡುತ್ತೆ. ಈಗ ಹಾಲಿನ ಪೌಡ್ರ್ ಮಿಶ್ರಣ ಇದೆಯಲ್ಲ, ಅದು ಚೆನ್ನಾಗಿ ಕಾದಿದೆ, ಹಾಲು ಥರ ಟೆಕ್ಸ್ಚರ್ ಬಂದಿದೆ. ಈಗ ಅದಕ್ಕೆ ಆಲ್ರೆಡಿ ನಿಂಬೆ ಹುಳಿ ಹಿಂಡಿಟ್ಕೊಂಡಿದ್ದೀವಿ ಸಪ್ರೇಟಾಗಿ. ಅದನ್ನ ಫಿಲ್ಟರ್ ಔಟ್ ಮಾಡಿ ಡೈರೆಕ್ಟಾಗಿ ಆ ಪಾತ್ರೆ ಒಳಗೆ ಹಾಕೊತಾ ಇದ್ದೀವಿ. ನಾವು ಹಾಲಿಗೆ ನಿಂಬೆ ಹುಳಿ ಹಾಕಿದ್ರೆ ಹೇಗೆ ಹಾಲು ಹೊಡೆಯುತ್ತೋ ಅದೇ ಥರ ಈಗ ಹಾಲು ಪೌಡ್ರ್ ನೀರು ಥರ ಮಾಡಿ ಈ ಹಾಲಿಗೆ ನಿಂಬೆ ಹುಳಿ ಹಾಕಿದ್ರು ಕೂಡ ನೀರು ಹೊಡೆಯುತ್ತೆ. ನಾನು ಅಂದ್ಕೊಂಡಿದ್ದೆ ಹೊಡೆಯಲ್ವೇನೋ ಅಂತ, ಬಟ್ ಚೆನ್ನಾಗಿ ಹೊಡಿತು. ನಾವು ಮಧ್ಯೆ ಮಿಕ್ಸ್ ಮಾಡೋದು ಬಿಟ್ಬಿಟ್ಟಿದ್ವಿ, ಸ್ವಲ್ಪ ತಳ ಹಿಡಿದ್ಬಿಟ್ಟಿತ್ತು. ಆಮೇಲೆ ಬಿಡದೆ ಅಂತ ಮಿಕ್ಸ್ ಮಾಡ್ತಾ ಒಂದು 5 ಮಿನಿಟ್ಸಲ್ಲೇ ಸ್ವಲ್ಪ ಟೆಕ್ಸ್ಚರ್ ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಯ್ತದು. ಆಮೇಲೆ ಸಕ್ಕರೆ ಹಾಕೋಣ ಅಂದ್ಕೊಂಡ್ವಿ. ನಾವು 8 ಬೌಲಷ್ಟು ಪೌಡ್ರ್ ಹಾಕಿದ್ದು, ಹಾಗಾಗಿ ಅದ್ರ 1/4 ಭಾಗದಷ್ಟು ಸಕ್ಕರೆ ಹಾಕಬೇಕಿತ್ತು. 2 ಬೌಲಷ್ಟು ಸಕ್ಕರೆ ಹಾಕ್ತಾಯಿದ್ದೀವಿ. ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ಅದು ನೀರು ಪದಕ್ಕೆ ಬರುತ್ತೆ, ಮತ್ತೆ ಪಾಕ ಎಲ್ಲ ಕರಗಿರೋದ್ರಿಂದ. ಮತ್ತು ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಯಿತು.
ನೋಡಿ ನೋಡ್ತಿದ್ದಂಗೆ ಚೆನ್ನಾಗಿ ಗಟ್ಟಿ ಆಗ್ತಾ ಇದೆ. ಅದು ಕೈ ಬಿಡದೆ ಹಾಗೆ ಸೌಟಲ್ಲಿ ಮಿಕ್ಸ್ ಮಾಡ್ತಾ ಇದ್ರೆ ಅದು ಗಟ್ಟಿ ಪದಕ್ಕೆ ಬರ್ತಾ ಇರುತ್ತೆ. ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನೋಡಿ ನೀವೇ. ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಇದಕ್ಕೆ ಮಿಲ್ಕ್ ಕೇಕ್ ಅಂತ ನೇಮ್ ಇಟ್ವಿ. ಗೈಸ್ ನೀವೇ ನೋಡ್ತಾ ಇದ್ದೀರಾ, ಇದನ್ನ 1 hour ಇಂದ ನಾವು ಮಾಡ್ತಾನೆ ಇದೀವಿ. ಈಗ ಅದು ಒಂದು ಕನ್ಸಿಸ್ಟೆನ್ಸಿ ಬಂದಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ನೀವೇ ನೋಡಿ, ಪಾತ್ರೆಗೂ ಅಂಟ್ಕೊತಾ ಇಲ್ಲ, ಸೌಟ್ಗೂ ಅಂಟ್ಕೊತಾ ಇಲ್ಲ, ಮುಟ್ಕೊತಾ ಇದೆ ಚೆನ್ನಾಗಿ. ಫೈನಲ್ ಸ್ಟೇಜಲ್ಲಿ ಇದ್ದೀವಿ ನಾವೀಗ. ಇದೊಂದು ಇನ್ನು 1 minute ಅಷ್ಟು ಚೆನ್ನಾಗಿ ಫ್ರಿಜ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಆಮೇಲೆ ಇದನ್ನ ಸಪ್ರೇಟ್ ಒಂದು ಬೌಲ್ಗೆ ಹಾಕೋಣ. ನಾವು ತಪ್ಪು ಮಾಡಿದ್ದು ಎಲ್ಲಿ ಅಂದರೆ ಜಾಸ್ತಿ ಕ್ವಾಂಟಿಟಿ ಹಾಕ್ಬಿಟ್ವಿ ನಾವಿಲ್ಲಿ. ಸ್ವಲ್ಪ ಕ್ವಾಂಟಿಟಿ ಹಾಕಿದ್ರೆ ಮೇ ಬಿ ಚೆನ್ನಾಗಿರೋದು ಅನಿಸುತ್ತೆ. ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ತು. ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಆಲ್ರೆಡಿ ನಾವು ಮಾಡಬೇಕಾದ್ರೆ ಸ್ವಲ್ಪ ಸಪ್ರೇಟ್ ತೊಗೊಂಡೋಗು ಸ್ಪೂನಲ್ಲಿ ಟೇಸ್ಟ್ ಮಾಡಿಬಿಟ್ವಿ. ಇದೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂತು ಮಾಡೋಕ್ಕೆ. ಬಟ್ ಕಲರು ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಇನ್ನು ನಾವು ಇದನ್ನು ಸಪ್ರೇಟಾಗಿ ಎತ್ತಿ ಇದ್ದೀವಿ. ಅದು ಹೆಂಗೆ ಶೇಪ್ ಬರುತ್ತೆ ಏನು ಅಂತ ನೋಡೋಣ ಬನ್ನಿ. ನಾವೀಗ ಇದನ್ನು ಶೇಪ್ ಮಾಡ್ಕೊಳ್ಳೋಕ್ಕೆ ಪ್ಲಾಸ್ಟಿಕ್ ಒಂದು ಬೌಲ್ ಇತ್ತು, ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸವರ್ಕೊತಾ ಇದ್ದೀವಿ. ಹಂಗೆ ಇನ್ನೊಂದು ಸ್ವಲ್ಪ ಮಿಕ್ಕಿದೆ ಅಂತೇಳಿ ತಟ್ಟೆಗೆ ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಇದು ಹಾಕಿ ಒಂದು 1 hour ಇಲ್ಲ 1/2 hour ಅದನ್ನು ಸೆಟ್ ಆಗಿಬಿಟ್ಬಿಡೋಣ, ಗಟ್ಟಿ ಆಗುತ್ತೆ. ಬಿಸಿ ಬಿಸಿಲೇ ಹಾಕೊತಾ ಇದ್ದೀವಿ. ಅದು ಈ ಬೌಲಲ್ಲಿ ಒಂದು ಬೌಲ್ ಆಗಿದೆ. ಇದು ಸೆಟ್ ಆದ್ಮೇಲೆ ನಾವು ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಬೋದು ನಾವು. ಇದನ್ನ ಫ್ರಿಜ್ಜಲ್ಲಿ ಇಟ್ಬಿಡ್ತಾ ಇದ್ದೀವಿ. ಇನ್ನೊಂಚೂರು ಮಿಕ್ಕಿದೆ, ಇದನ್ನ ನಾವು ಪ್ಲೇಟಲ್ಲಿ ಹಾಕೋಣ ಇವಾಗ ತಿನ್ನೋಕ್ಕೋಸ್ಕರ. ಇದು ಐಸ್ ಕ್ರೀಮ್ ಡಬ್ಬದಲ್ಲಿ ಇಟ್ಟು ಕ್ಲೋಸ್ ಮಾಡಾಯಿತು. ಫ್ರಿಜ್ಜಲ್ಲಿ ಇಟ್ಬಿಡೋಣ. ಈಗ ಮಿಕ್ಕಿದಿದೆ, ಅದನ್ನ ನಾವು ಪ್ಲೇಟಿಗೆ ಹಾಕೋಣ. ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬಂದಿದೆ. ಕಲರ್ ಕೂಡ ಅಷ್ಟೇ ಟೆಂಪ್ಟ್ ಆಗೋ ಥರ ಇದೆ ನೋಡಿ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಚೆನ್ನಾಗಿ ಬಂತು. ನಾವು ಅಂದ್ಕೊಂಡು ಹೆಂಗೆ ಬರುತ್ತೋ ಏನೋ ಅಂತ. ಈ ಪ್ಲೇಟ್ಗೂ ಹಾಕೊಂಡಿದೀವಿ ನಾವು. ಇದು ಸ್ವಲ್ಪ ಹೊತ್ತು ಆಗಬೇಕು ಸೆಟ್ ಆಗೋಕ್ಕೆ. ಸೆಟ್ ಆದ್ಮೇಲೆ ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ ಶೇಪ್. ಇದು ಫುಲ್ಲು ಸೆಟ್ ಆಗೋಕ್ಕೆ 3 hours ತೊಗೊಂತು, ಅಂದರೆ ಗಟ್ಟಿ ಆಗೋಕ್ಕೆ. ಅದು ತೊಗೊಂಡು ನಾವು ಬೌಲಲ್ಲಿ ಚೆನ್ನಾಗಿದೆ ನೋಡಿ, ಅದನ್ನು ಪ್ಲೇಟಲ್ಲಿ ದಬಾಕಿದ ತಕ್ಷಣ ಅದು ಶೇಪಲ್ಲಿ ಹೆಂಗೆ ಬೀಳ್ತು ನೋಡಿ, ಚೆನ್ನಾಗಿ ಗಿಣ್ ಥರ. ಈಗ ಎಲ್ಲ ಪೀಸ್ನೂ ಸಣ್ಣ ಸಣ್ಣ ಕೇಕ್ ಸೈಜಲ್ಲಿ ಕಟ್ ಮಾಡಿದೆ. ತುಂಬ ಚೆನ್ನಾಗಿ ಬಂತು ಶೇಪು. ಟೇಸ್ಟು ಕೂಡ ಚೆನ್ನಾಗಿತ್ತು. ನಿಮಗೂ ಇಷ್ಟ ಆದರೆ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.